ಕ್ಯಾಪ್ಟನ್. ಹೇಗಿದ್ದೀರಾ ಕ್ಯಾಪ್ಟನ್? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಎಷ್ಟು ದಿನ ಆಯ್ತು ಕ್ಯಾಪ್ಟನ್ ನಿಮ್ಮನ್ನ ನೋಡಿ. ಹೌದು, ಹಾಗೆ ಇದ್ದೀರಾ. ನೀನು ಹಾಗೆ ಇದೆಯಲ್ಲಪ್ಪ. ಇವಳು ನನ್ನ ವೈಫ್ ಶಿವಗಾಮಿ ಅಂತ. ಗೊತ್ತು, ಉದ್ಯಮದಲ್ಲಿ ದೊಡ್ಡ ಹೆಸರು. ನಮಸ್ತೆ. ನಮಸ್ತೆ. ಇವಳು ಗೊತ್ತು, ನಿಮ್ಮಗಳು ಮಹಾನ್ ತರ್ಲೆ. ಬನ್ನಿ, ಲಗೇಜ್ ತಗೊಂಡ್ಬರ್ತೀನಿ. ತರಿಸ್ತೀನಿ. ಬನ್ನಿ ಬನ್ನಿ. ಇವರು ನನ್ನ ಅರ್ಧಾಂಗಿ, ನನ್ನ ಪೂರ್ತಿ ಅಂಗಿ, ಸುರಭಿ. ನಮಸ್ತೆ. ನಮಸ್ತೆ. ಇವರು ಗೊತ್ತು, ಅಶೋಕ್. ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಇವರು ಅವ್ರು ಶ್ರೀಮತಿ ಶಿವಗಾಮಿ. ನಮಸ್ತೆ. ನಮಸ್ತೆ. ಇವಳನ್ನ ಗೊತ್ತೇ ಇರುತ್ತೆ. ಹಾಯ್ ಪುಟಾಣಿ. ಅಯ್ಯೋ, ಯಾಕೆ ಮುಖ ಸಪ್ಪಗಿದೆ? ಅದು ಇವಳಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಫೇವ್ರೆಟ್ ಅನ್ಲು. ದಾರಿಲ್ ಬರ್ತಾ ಕೃಷ್ಣನ್ ಪ್ರಣಯ ಸಖಿ ಮೂವಿ ಪೋಸ್ಟರ್ ನೋಡಿದ್ಲು. ಅವಾಗಿಂದ ಅವ್ರ ಅಪ್ಪನ ಮೂವಿ ಕರ್ಕೊಂಡು ಹೋಗು ಅಂತ ತಲೆ ತಿಂತಿದ್ದಾಳೆ. ನಾವು ಇಲ್ಲಿಗೆ ಬರೋ ಪ್ಲಾನ್ಸ್ ಇದ್ದಿದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಡ್ ಬಂದ್ವಿ. ಅದಕ್ಕೆ ಮುಖ ಉದಿಸ್ಕೊಂಡಿದ್ದಾಳೆ. ಬರೀ ಸಿನಿಮಾ ಯಾಕೆ, ಗಣೇಶ್ ಅವರನ್ನೇ ಕರ್ಕೊಂಡು ಬಂದ್ಬಿಡ್ತೀನಿ, ಸರಿನಾ? ಓ! ಬನ್ನಿ ಒಳಗೆ. ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು. ಆಹಾ, ಎಳ್ಳು ಬೆಲ್ಲ. ಇವಳು ನನ್ನ ತಂಗಿ ರುಕ್ಮಿಣಿ ಅಂತ. ಹಾಯ್. 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 ಇವಳು ಇನ್ನೊಬ್ಳು ತಂಗಿ ಪದ್ಮಿನಿ ಅಂತ. ನಮಸ್ಕಾರ. ನಮಸ್ತೆ. ನಮಸ್ತೆ. ಸಂಕ್ರಾಂತಿ ಬಂತು ರಥ ರಥ. ಇವನು ನಮ್ಮ ಮನೆ ಆಲ್ರೌಂಡರ್ ತರ, ಗೋಪಾಲ ಅಂತ. ಗನ್ ಬಿಟ್ಬಿಟ್ರೆ ಗನ್ ಗೋಪಾಲ ಅಂತ. ಕ್ಯಾಪ್ಟನ್, ಗನ್ ಅದು ತುಂಬಾ ದೊಡ್ಡ ಕಥೆ. ಓ, ಸಂಕ್ರಾಂತಿಗೆ ಶುರು ಮಾಡ್ಕೊಂಡ್ರೆ ಯುಗಾದಿ ಹಬ್ಬಕ್ಕೇನೆ ಮುಗಿಯತ್ತೆ. ನಮ್ಮ ಅಜ್ಜಿ ಕೋಣೆಲಿದ್ದಾರೆ. ನಮ್ಮ ತಾತ, ನಮ್ಮ ಅತ್ತೆ ಮಾವ ಎಲ್ಲರೂ ಸೂರ್ಯನ ಬೆಟ್ಟಕ್ಕೆ ಹೋಗಿದ್ದಾರೆ. ಸೂರ್ಯ ವಂಶದ ಬಗ್ಗೆ ಕೇಳಿದ್ದೆ, ಇವತ್ ನೋಡಿ ತುಂಬಾ ಖುಷಿ ಆಯ್ತು. ಈ ಮನೆ 10 ತಲೆಮಾರಿನ ಹಿಂದಿನ ಮನೆ. ಆಗ ಇದರ ಸುತ್ತಮುತ್ತ ಬರೀ ಗುಡ್ಡ ಬೆಟ್ಟಗಳೇ ಇದ್ದಂತೆ. ನಮ್ಮ ಮನೆ ಮುಂದೆ ಒಂದು ದೊಡ್ಡ ಮೈದಾನ ಇತ್ತಂತೆ. ಅಲ್ಲಿ ಒಂದು ದೊಡ್ಡ ಗರಡಿ ಮನೆನೂ ಇತ್ತಂತೆ. ನಮ್ಮ ಹಿರೀಕರೆಲ್ಲ ಕುಸ್ತಿಪಟುಗಳಾಗಿದ್ರು. ಸುರ್ವಿ, ಇವರನ್ನ ಅಜ್ಜಿ ಹತ್ರ ಕರ್ಕೊಂಡು ಬನ್ನಿ. ಹಾ. ಅಂಕಲ್ ಬನ್ನಿ ಇಲ್ಲಿ. ಗಣೇಶ. ಹಾ, ದೇವರ ಕೋಣೆಯಲ್ಲಿ. ಆ ಗಣೇಶ ಅಲ್ಲ, ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ. ಆ, ನಾಳೆ ನಾಳೆ ನಾಳೆ. ಹಾ, ಖಂಡಿತ. ಸರಿ, ಹೋಗು, ಅಜ್ಜಿ ಹತ್ರ ಹೋಗು. ಹಾ, ಏನ್ ಮಾಡ್ತಾ ಇದೀಯಾ? ಅಣ್ಣ, ಮುಟ್ಟೋ ಹಾಗಿಲ್ಲ. ನಾಳೆ ಪೂಜೆ ಆಗಿ ನೈವೇದ್ಯ ಆದ್ಮೇಲೆ ತಿನ್ನೋದು. ಸರಿ. ಅಶೋಕ್, ಹಾ, ಬಾ, ನಿನ್ನ ಹತ್ರ ಮಾತಾಡ್ಬೇಕು. ಬಾ. ಸಂಕ್ರಾಂತಿ ಬಂತು. ಆಯ್ತು ಬಿಡಿ.
ಯಾವುದೋ ಒತ್ತಡದಲ್ಲಿದೆ ಅಂತ ಅನ್ಸುತ್ತೆ. ಛೇ ಹಾಗೇನೂ ಇಲ್ಲ ಕ್ಯಾಪ್ಟನ್. ನೀನು ಕರ್ಣನ ಹತ್ರ ಸುಳ್ಳು ಹೇಳ್ಕೋಬಹುದು, ಆದರೆ ನಿನ್ನ ಕ್ಯಾಪ್ಟನ್ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ. ನೀನು ಸಂತೋಷವಾಗಿದೆಯಾ ಅಂತ ತೋರ್ಪಡಿಸ್ಕೋತಾ ಇದೀಯ, ಆದರೆ ನಿನ್ನ ತಲೆ ಮೇಲೆ ಯಾವುದೋ ಬೆಟ್ಟದಷ್ಟು ಹೊರೆ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಏನ್ ಸಮಸ್ಯೆ? ಖಂಡಿತವಾಗಲೂ ಹಾಗೇನೂ ಇಲ್ಲ ಕ್ಯಾಪ್ಟನ್. ಲಾಂಗ್ ಡ್ರೈವ್ ಮಾಡ್ಕೊಂಬಂದ್ವಲ್ಲ, ಸ್ವಲ್ಪ ಸ್ಟ್ರೆಸ್ ಆಗಿದ್ದೀನಷ್ಟೇ. ನಾನು ನಿನಗೆ ಫೋನ್ ಮಾಡಿದಾಗ ನಿನಗೆ ಯಾವುದೋ ಸಮಸ್ಯೆ ಇದೆ ಅಂತ ಹೇಳಿದೆ. ಹಬ್ಬಕ್ಕೆ ಕರೆಯೋ ಅವಸರದಲ್ಲಿ ನಾನು ಅದರ ಕಡೆ ಗಮನನೇ ಕೊಡಲಿಲ್ಲ. ಏನು ಸಮಸ್ಯೆ ಹೇಳೋ? ಅಥವಾ ನನ್ನ ಹತ್ರ ಹೇಳಿಕೊಳ್ಳೇಬಾರ್ದು ಅಂತನಾ? ಹಾಗೇನೂ ಇಲ್ಲ ಕ್ಯಾಪ್ಟನ್. ವೈಸ್ ಕ್ಯಾಪ್ಟನ್, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ತಿರದವರ ಮುಖಚಹರೆ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ ಅವ್ರು ಹೇಗಿದ್ದಾರೆ ಅನ್ನೋದು. ನೀನು ನನ್ನ ವೈಸ್ ಕ್ಯಾಪ್ಟನ್, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅದೇನು ಸಮಸ್ಯೆ ಹೇಳೋ? ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ಕ್ಯಾಪ್ಟನ್, ನಾನಿಲ್ಲಿ ಬರೀ ಹಬ್ಬಕ್ಕೋಸ್ಕರ ಬಂದಿಲ್ಲ. ನನ್ನ ಮಗಳು ಭೈರವಿ ಜೀವ ಅಪಾಯದಲ್ಲಿದೆ. ಕ್ಯಾಪ್ಟನ್, ನನ್ನ ಮಗಳು ಭೈರವಿ ಜೀವನ ನಿಮ್ಮಿಂದ ಮಾತ್ರ ಕಾಪಾಡಕ್ ಸಾಧ್ಯ. ನಾನು ಗುರುಗಳ ಹತ್ರ ಹೋಗಿದ್ದೆ. ಅಲ್ಲಿ ಭೈರವಿಗೆ ತುಂಬಾ ದೊಡ್ಡ ಅಪಾಯ ಇದೆ. ಇಂಥ ಜಾತಕ ಇರೋ ಮಗುನ ಅಪಹರಣ ಮಾಡಿ ತಮ್ಮ ಲಾಭಕ್ಕೆ ಬಳಸ್ಕೋತಾರೆ. ಸಂಕ್ರಾಂತಿ ದಿವಸ ಆ ರಾಕ್ಷಸರ ಕೈಗೆ ಸಿಕ್ಕಿದ್ರೆ ಪ್ರಾಣಕ್ಕೆ ಅಪಾಯ ಇರುತ್ತೆ.